ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಓಕೆನಾ. ಸೊ ಇಲ್ಲಿ ಡೆಲ್ಲಿ ಪೊಲೀಸ್ ಏನು ಕಾನ್ಸ್ಟೇಬಲ್ ವೇಕೆನ್ಸಿ ಓಪನ್ ಆಗಿದೆ, ಅದಕ್ಕೆ ನಾವು ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳುತ್ತೇನೆ. ಸೊ ಫಸ್ಟ್ ಇಲ್ಲಿ ನಾವು ssc.gov.in ಓಕೆ, ಈ ವೆಬ್ಸೈಟ್ ನಾವು ಓಪನ್ ಮಾಡ್ಕೋಬೇಕಾಗುತ್ತೆ. ಈ ರೈಟ್ ಸೈಡಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಕಾಣಿಸ್ತಾ ಇದೆ, ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ನಿಮ್ಮ ಹತ್ರ ಆಲ್ರೆಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇದ್ದರೆ ನೀವು ಡೈರೆಕ್ಟಾಗಿ ಲಾಗಿನ್ ಮಾಡ್ಕೋಬೋದು. ಇಲ್ಲಂತ ಹೇಳಿದರೆ ನಾವು ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸೊ ಫ್ರೆಶ್ ಆಗಿ ರಿಜಿಸ್ಟ್ರೇಷನ್ ಮಾಡಬೇಕಂತ ಹೇಳಿದರೆ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಪರ್ಸ್ನಲ್ ಡಿಟೇಲ್, ಪಾಸ್ವರ್ಡ್ ಕ್ರಿಯೇಷನ್, ಅಡಿಷ್ನಲ್ ಡಿಟೇಲ್, ಡಿಕ್ಲರೇಷನ್ ಓಕೆನಾ. ಸೊ ನಾವು ಈ 4 ಫಾರ್ಮ್ ಫಿಲಪ್ ಮಾಡಿಬಿಟ್ಟು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕಲ್ಲೇ ನಾವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪರ್ಸ್ನಲ್ ಡಿಟೇಲ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ಡ್ಯೂ ಹ್ಯಾವ್ ಎನ್ ಆಧಾರ್ ಕಾರ್ಡ್, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಸಂಖ್ಯೆ ಇದ್ದರೆ ಆಧಾರ್ ಕಾರ್ಡ್ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟು 2 ಸಲ ಆಧಾರ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ಓಕೆನಾ. ಸೊ ಆಧಾರ್ ನಂಬರ್ ಎಂಟರ್ ಮಾಡಿದ ಮೇಲೆ ಪೇಜ್ ಕೆಳಗಡೆ ಬರಬೇಕು. ಇಲ್ಲಿ ಏನು ಬಾಕ್ಸ್ ಏನು ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಚೆಕ್ ಮಾರ್ಕ್ ಹಾಕೊಂಬಿಟ್ಟು ಸೊ ಇಲ್ಲಿ ಕೆಳಗಡೆ ಸೆಂಡ್ OTP ಅಂತ ಆಪ್ಷನ್ ಕಾಣಿಸ್ತಾ ಇದೆ ಓಕೆನಾ. ಇಲ್ಲಿ ಸೆಂಡ್ OTP ಮೇಲೆ ಪ್ರೆಸ್ ಮಾಡಿಬಿಟ್ಟು ನಮ್ಮ ಮೊಬೈಲ್ಗೆ ಏನು OTP ಬಂದಿದೆ ಅದನ್ನು ನಾವು ಎಂಟರ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಕೆಳಗಡೆ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಪರ್ ಮೆಟ್ರಿಕ್ಯುಲೇಷನ್ ಅಂತ ಕಾಣಿಸ್ತಾ ಇದೆ ಓಕೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ಹೆಸರಿದೆ ಆ ಥರ ಇಲ್ಲಿ ಎಂಟರ್ ಮಾಡಬೇಕು ಓಕೆನಾ. ವೆರಿಫೈ ಕ್ಯಾಂಡಿಡೇಟ್ ನೇಮ್ ಅಂತ ಮತ್ತೊಂದು ಸಲ ಕೇಳಿಸ್ತಾ ಇದೆ, ಇನ್ನೊಂದು ಸಲ ನೀವು ಎಂಟರ್ ಮಾಡಬೇಕು. ಅದೇ ಥರ ಹ್ಯಾವ್ ಯು ಚೇಂಜ್ಡ್ ಯುವರ್ ನೇಮ್, ನೀವು ಹೆಸರು ಏನಾದರೂ ಚೇಂಜ್ ಮಾಡಿದ್ದೀರಾ ಅಂತ ಕೇಳಿಸ್ತಾ ಇರೋದೆ ಓಕೆನಾ. ಕೆಲವು ಜನ ಏನಾಗುತ್ತೆ ಮದುವೆ ಆದಮೇಲೆ ಹೆಸರು ಚೇಂಜ್ ಮಾಡ್ತಾರೆ, ಆ ಥರ ಜನಗಳು ಇದ್ದರೆ ಇಲ್ಲಿ ಚೇಂಜ್ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲ ನಿಮ್ಮ ಹೆಸರು ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಜೆಂಡರ್ ಓಕೆನಾ, ನೀವು ಮೇಲು ಫಿಮೇಲು ಇದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಡೇಟ್ ಆಫ್ ಬರ್ತ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ಇದನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಮತ್ತೊಂದು ಸಲ ವೆರಿಫೈ ಡೇಟ್ ಆಫ್ ಬರ್ತ್ ಅಂತ ಕಾಣಿಸ್ತಾ ಇದೆ, ಅಂದರೆ ಇನ್ನೊಂದು ಸಲ ನಾವು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕು. ಅದಾದಮೇಲೆ ಫಾದರ್ ನೇಮ್ ಮದರ್ ನೇಮ್ ಅಂತ ಕಾಣಿಸ್ತಾ ಇದೆ, ಇಲ್ಲಿ ಫಾದರ್ ನೇಮ್ ಮದರ್ ನೇಮು 2 ಸಲ ಎಂಟರ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಮೆಟ್ರಿಕ್ಯುಲೇಷನ್ 10th ಕ್ಲಾಸ್ ಎಜುಕೇಷನ್ ಬೋರ್ಡ್ ಓಕೆನಾ, ನೀವೇನು SSLC ಪಾಸ್ ಆಗಿದ್ದೀರಲ್ವಾ ಅದು ಯಾವ ಬೋರ್ಡಿಂದ ಪಾಸ್ ಆಗಿದ್ದೀರ ಅನ್ನೋದನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಕರ್ನಾಟಕದಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಓಕೆನಾ, ಇದು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ 9 ನಂಬರ್ ಏನಿದೆ ರೂಲ್ ನಂಬರ್ ಅಂತ ಇದೆ ಓಕೆ. ಸೊ ನಿಮ್ಮ SSLC ಎಕ್ಸಾಮಲ್ಲಿ ನಿಮ್ಮ ರೂಲ್ ನಂಬರ್ ಏನಿದೆ ಅದನ್ನು ನೀವು ರೂಲ್ ನಂಬರ್ ಎಂಟರ್ ಮಾಡಬೇಕು. ವೆರಿಫೈ ರೋಲ್ ನಂಬರ್, ಇನ್ನೊಂದು ಸಲ ರೋಲ್ ನಂಬರ್ ಎಂಟರ್ ಮಾಡಬೇಕು. ಇಯರ್ ಆಫ್ ಪಾಸಿಂಗ್, ನಿಮ್ಮ SSLC ಯಾವಾಗ ಪಾಸ್ ಆಗಿದ್ದೀರಾ ಇದನ್ನು ನಾವು ಇಯರ್ ಇಲ್ಲಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಅದಾದಮೇಲೆ ವೆರಿಫೈ ಇಯರ್ ಆಫ್ ಪಾಸಿಂಗ್, ಅಂದರೆ ಇನ್ನೊಂದು ಸಲ ನಾವು ಯಾವಾಗ ಪಾಸ್ ಆಗಿದ್ದೀವಿ ಅದನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಹೈಯೆಸ್ಟ್ ಲೆವೆಲ್ ಎಜುಕೇಷನ್ ಕ್ವಾಲಿಫಿಕೇಷನ್, ಅಂದರೆ ನಾವು ಈಗ ಏನಂತಾರೆ ಪೊಲೀಸ್ ಕಾನ್ಸ್ಟೇಬಲ್ಗೆ PUC ಎಲಿಜಿಬಿಲಿಟಿ ಇದೆ ಓಕೆನಾ. ಇಲ್ಲೇನು ಕೇಳ್ತಾ ಇದ್ದಾರೆ ಹೈಯೆಸ್ಟ್ ಲೆವೆಲ್ ಆಫ್ ಕ್ವಾಲಿಫಿಕೇಷನ್, ಅಂದರೆ ಕೆಲವು ಜನ ಡಿಗ್ರಿ ಮುಗಿದಿರುತ್ತೆ ಓಕೆನಾ, ಅಂಥವ್ರು ನೀವು ಎಲ್ಲಿ ತನಕ ಓದಿದ್ದೀರಾ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು, ಮ್ಯಾಕ್ಸಿಮಮ್ ಕ್ವಾಲಿಫಿಕೇಷನ್. ಸೊ ನೆಕ್ಸ್ಟು ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೋಬೇಕಾಗುತ್ತೆ. ಕ್ಯಾಂಡಿಡೇಟ್ ಇಮೇಲ್ ID ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ಗೆ ಮತ್ತು ಇಮೇಲ್ IDಗೆ OTP ಬರುತ್ತೆ, ಅದು OTPಯನ್ನು ನಾವು ವೆರಿಫೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇವಾಗ ನಮ್ಮ ಪರ್ಸ್ನಲ್ ಡಿಟೇಲ್ ಏನಿದೆ ಅಲ್ವಾ ಇದು ಚಾಪ್ಟರ್ ಕ್ಲೋಸ್ ಆಯಿತು. ಸೊ ನಮಗೆ ಈಗ ರಿಜಿಸ್ಟ್ರೇಷನ್ ನಂಬರ್ ಸಿಗುತ್ತೆ. ಸೊ ಇಲ್ಲಿ ನಾವು ಕಂಟಿನ್ಯೂ ಅಂತ ಏನು ಕಾಣಿಸ್ತಾ ಇದೆ ಅಲ್ವಾ ಇದ್ರ ಮೇಲೆ ನಾವು ಪ್ರೆಸ್ ಮಾಡಬೇಕು. ಸೊ ಇವಾಗ ನಾವು ಪಾಸ್ವರ್ಡ್ ಕ್ರಿಯೇಷನ್ ಮಾಡ್ಕೋಬೇಕು ಓಕೆನಾ. ಪರ್ಸ್ನಲ್ ಡೀಟೇಲ್ ಮುಗಿದಿದೆ, ಈಗ ನಾವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ, OTPಯಲ್ಲಿ ಪಾಸ್ವರ್ಡ್ ಕೊಟ್ಟಿರ್ತಾನೆ ಓಕೆನಾ. ಆ ಪಾಸ್ವರ್ಡು ಓಲ್ಡ್ ಪಾಸ್ವರ್ಡಲ್ಲಿ ಎಂಟರ್ ಮಾಡ್ಕೋಬೇಕು. ಈಗ ಮತ್ತೆ ನಾವು ಹೊಸ ಪಾಸ್ವರ್ಡ್ ನಮ್ಗೆ ಏನು ಬೇಕಾಗಿದೆ ಅದು ನ್ಯೂ ಪಾಸ್ವರ್ಡಲ್ಲಿ ನಾವು ಬರೀಬೇಕು ಓಕೆನಾ. ಈ ಥರ ಮಾಡಿದರೆ ನಮಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ 2 ಕ್ರಿಯೇಷನ್ ಆಯಿತು. ಸೊ ನೆಕ್ಸ್ಟ್ ನಾವು ಸೆಕ್ಯೂರಿಟಿ ಕ್ವಶನ್ ಅಂತ ಕೆಳಗಡೆ ಕೇಳ್ತಾ ಇದೆ ಓಕೆನಾ. ಸೊ ಇಲ್ಲಿ
ಸೆಕ್ಯೂರಿಟಿ ಕ್ವಶನ್ 1, 2 ಇವೆ. ಓಕೆನಾ, ನೀವೇನು ಸೆಕ್ಯೂರಿಟಿ ಕ್ವಶನ್ ಇಡ್ತಾ ಇದ್ದೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಫೇವ್ರೇಟ್ ಮೂವಿ ಹೆಸರು, ಫ್ರೆಂಡ್ ಹೆಸರು, ಆ ಥರ ಏನು ಇಡ್ತಾರಲ್ವಾ, ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಸೊ ಇವಾಗ ಎಡಿಷ್ನಲ್ ಡೀಟೇಲ್, ಓಕೆನಾ, ಪರ್ಸ್ನಲ್ ಡೀಟೇಲ್ ಆಯಿತು, ಪಾಸ್ವರ್ಡ್ ಕ್ರಿಯೇಷನ್ ಆಯಿತು. ಇವಾಗ ನೆಕ್ಸ್ಟ್ ನಾವು ಎಡಿಷ್ನಲ್ ಡೀಟೇಲ್ ತುಂಬ್ತಾ ಇರೋದು. ಓಕೆನಾ, ಸೊ ಎಡಿಷ್ನಲ್ ಡೀಟೇಲಲ್ಲಿ ಕೆಟಗರಿ, ಸಪೋಸ್ ನೀವು ಎಕನಾಮಿಕಲ್ ವೀಕರ್ ಕೆಟಗರಿಯಲ್ಲಿ ಬರ್ತೀರಾ, ಇಲ್ಲ OBCಯಲ್ಲಿ ಬರ್ತೀರಾ, ST/SCಯಲ್ಲಿ ಬರ್ತೀರಾ, ಜನರಲ್ ಕೆಟಗರಿಯಲ್ಲಿ ಬರ್ತೀರಾ, ಇದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ನ್ಯಾಷನಾಲಿಟಿ, ಅದು ಸಿಟಿಜನ್ ಆಫ್ ಇಂಡಿಯಾ. ಓಕೆನಾ, ಸೊ ಅದಾದಮೇಲೆ ಕಾಂಟ್ಯಾಕ್ಟ್ ಡೀಟೇಲ್ ಫಾರ್ ಅದರ್ ನ್ಯಾಷನಲ್ಸ್, ಅದು ಬಿಟ್ಬಿಡಿ. ವಿಜುವಲ್ ಮಾರ್ಕ್ಸ್, ಸಪೋಸ್ ನಿಮ್ಗೆ ಏನಾದರೂ ವಿಜುವಲ್ ಮಾರ್ಕ್ ಇದೆ, ಆ ಥರ ನಾವು ಇದ್ದರೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ನೀವೇನಾದರೂ ಫಿಸಿಕಲಿ ಹ್ಯಾಂಡೆಡ್ ಪರ್ಸನ್ ಇದ್ದರೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟು, ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಬೇಕಾದ ಡೀಟೇಲನ್ನು ನೀವು ತುಂಬಬೇಕಾಗುತ್ತೆ. ಇಲ್ಲ ಅಂತ ಹೇಳಿದರೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಕಾಣಿಸ್ತಾ ಇದೆ. ಓಕೆನಾ, ಪರ್ಮನೆಂಟ್ ಅಡ್ರೆಸ್, ಟೆಂಪ್ರರಿ ಅಡ್ರೆಸ್, ಇವೆರಡು ನೀವು ಫಿಲಪ್ ಮಾಡಬೇಕಾಗುತ್ತೆ. ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇಂಕ ಮತ್ತು ಟೆಂಪ್ರರಿ ಅಡ್ರೆಸ್ ಎರಡು ಸೇಮ್ ಇದ್ದರೆ ಎಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫ್ ಈ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆ್ಯಸ್ ದ ಪರ್ಮನೆಂಟ್ ಅಡ್ರೆಸ್, ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಅಡ್ರೆಸ್ ಫಿಲಪ್ ಆಯಿತು, ಸ್ಟೇಟ್ ಡಿಸ್ಟಿಕ್ ಆಯಿತು, ಪಿನ್ ಕೋಡ್ ಕೂಡ ನಾವು ಎಂಟರ್ ಮಾಡಿದ್ದೀವಿ. ಸೊ ನಾವೀಗ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಓಕೆನಾ, ಎಡಿಷ್ನಲ್ ಡೀಟೇಲ್ ಮುಗೀತು, ಲಾಸ್ಟ್ ಸ್ಟೆಪ್ಪು ಡಿಕ್ಲರೇಷನ್. ಸೊ ಡಿಕ್ಲರೇಷನಲ್ಲಿ ಐ ಅಗ್ರಿ ದ ಅಬೌಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನು ಕಾಣಿಸ್ತಾ ಇದೆ ಅಲ್ವಾ, ಈ ಚೆಕ್ ಮಾರ್ಕ್ಗೆ ನಾವು ಚೆಕ್ ಮಾರ್ಕ್ ಮಾಡ್ಕೊಂಬಿಟ್ಟು ಡಿಕ್ಲೇರ್ ಅಂತ ನಾವು ಪ್ರೆಸ್ ಮಾಡಬೇಕು. ಸೊ ಡಿಕ್ಲೇರ್ಗಿಂತ ಮಾಡೋಕ್ಕಿಂತ ಮುಂಚೆ ಈ ಪ್ರಿವ್ಯೂ OTR ಅಂತ ಕಾಣಿಸ್ತಾ ಇದೆ, ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಏನೇನು ಫಾರ್ಮ್ ಫಿಲಪ್ ಮಾಡಿದ್ದೀರಾ ಅದು ಕರೆಕ್ಟ್ ಇದೆ ಇಲ್ಲ ಅಂತ ನೀವು ಒಂದು ಸಲ ಚೆಕ್ ಮಾಡ್ಕೊಂಬಿಟ್ಟು ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿ. ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಈ ಥರ ಪೇಜ್ ಓಪನ್ ಆಗುತ್ತೆ. ಲೈವ್ ಎಕ್ಸಾಮಿನೇಷನ್, ಮೈ ಅಪ್ಲಿಕೇಶನ್ ಹಿಸ್ಟ್ರಿ, ಈ ಥರ ಓಪನ್ ಆಗುತ್ತೆ. ಸೊ ನಾನೀಗ ಕಾನ್ಸ್ಟೇಬಲ್ ಎಕ್ಸಿಕ್ಯೂಟಿವ್ ಮೇಲ್ ಆ್ಯಂಡ್ ಫಿಮೇಲ್ ಇನ್ ಡೆಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗೆ ನಾನು ಲೈವ್ ಮೇಲೆ ಕ್ಲಿಕ್ ಮಾಡಿಬಿದ್ರೆ ಈ ಥರ ಓಪನ್ ಆಗುತ್ತೆ. ಓಕೆನಾ, ಸೊ ಇವಾಗ ಇಲ್ಲಿ ಅಪ್ಲೈ ಅಂತ ಕಾಣಿಸ್ತಾ ಇದೆ. ಓಕೆನಾ, ಅಪ್ಲೈ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಿಲ್ ದ ಫಾರ್ಮ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಹಿಂದಿಯಲ್ಲಿ ಬರುತ್ತೆ, ಇಂಗ್ಲೀಷಲ್ಲೂ ಬರುತ್ತೆ. ಇದ್ರ ಮೇಲೆ ನಾವು ಫಿಲ್ ದ ಫಾರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ನಮ್ಮ ಪರ್ಸ್ನಲ್ ಡೀಟೇಲ್ ಏನಾವಾಗ ನಾವು ತುಂಬಿದ್ದೀವಲ್ವಾ ಅದು ಈ ಥರ ಬರುತ್ತೆ. ಓಕೆನಾ, ಸೊ ನೀವು ಪರ್ಸ್ನಲ್ ಡೀಟೇಲ್ ಚೆಕ್ ಮಾಡ್ಕೊಂಬಿಟ್ಟು ಕೆಳಗಡೆ ಬರಬೇಕು. ಸೊ ಬಂದಮೇಲೆ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಕೇಳಿಸ್ತಾ ಇದೆ. ಓಕೆನಾ, ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಆಲ್ರೆಡಿ ತುಂಬಿದ್ದೀರಾ. ಓಕೆನಾ, ಸೊ ಅದಾದಮೇಲೆ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅಂದರೆ ಈ ಪೋಸ್ಟ್ಗೆ ಏನು ಬೇಕು, ನಮಗೆ PUC ಬೇಕು. ಓಕೆನಾ, ಅದನ್ನು ನಾವಿಲ್ಲಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಅದಕ್ಕೆ ನಾವು ಸೆಲೆಕ್ಷನ್ ಮಾಡಿದ ಮೇಲೆ ಹೈಯರ್ ಸೆಕೆಂಡರಿ 10+2 ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇಯರ್ ಆಫ್ ಪಾಸಿಂಗ್, ನೀವು ಯಾವಾಗ ಪಾಸ್ ಆಗಿದ್ದೀರಾ ಅದು ಇಯರ್ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ನಾವು ಯಾವ ಬೋರ್ಡಿಂದ ಪಾಸ್ ಆಗಿದ್ದೀವಿ ಅದು ಇಂಪಾರ್ಟೆಂಟ್. ಓಕೆನಾ, ಸೊ ತುಂಬ ಜನ ಬೇರೆ ಬೇರೆ ಹಾಕ್ತಾರೆ. ಓಕೆನಾ, ಅದಕ್ಕಲ್ಲೇ ಇದು ಏನಂತಾರೆ ಪ್ರೀ ಯೂನಿವರ್ಸಿಟಿ ಏನಿದೆ ಅಲ್ವಾ ನಾವು ಕರ್ನಾಟಕ ಬೋರ್ಡು, ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ EQ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆ. ಓಕೆನಾ, EQ ಸ್ಟೇಟಸ್ ಅಂದರೆ ನೀವು ಪಾಸ್ ಆಗಿದ್ದೀರಾ ಇಲ್ಲ ಫೇಲ್ ಆಗಿದ್ದೀರಾ ಅಂತ ಅರ್ಥ. ಓಕೆನಾ, EQ ಸ್ಟೇಟಸಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದರೆ ನೀವು PUC ಪಾಸ್ ಆಗಿದ್ದೀರಾ. ಓಕೆನಾ, ಸೊ ಅದಾದಮೇಲೆ ಪಾಸಿಂಗ್ ಇಯರ್ ಇದೆ. ಓಕೆ, ಪಾಸಿಂಗ್ ಇಯರ್ ನೀವು ಯಾವಾಗ ಪಾಸ್ ಆಗಿದ್ದೀರಾ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟೇಟ್ ಆರ್ ಬೋರ್ಡ್, ನೀವು ಯಾವ ಬೋರ್ಡಿಂದ ಪಾಸ್ ಆಗಿದ್ದೀರಾ ಆ ಬೋರ್ಡನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೇಮ್ ಆಫ್ ದ ಬೋರ್ಡು, ರೋಲ್ ನಂಬರು, ಪರ್ಸಂಟೇಜ್ ಎಷ್ಟಿದೆ ಅದನ್ನು ನಾವು ಹಾಕೋಬೇಕು. ಓಕೆನಾ, ಇಲ್ಲಿ CGPA ಪರ್ಸಂಟೇಜ್ ಎರಡು ಬರ್ತಾ ಇದೆ. ಓಕೆ, ನೀವು ಓನ್ಲಿ ಪರ್ಸಂಟೇಜ್ ಹಾಕಿದರೆ ಸಾಕು, CGPA ಹಾಕೋದು ಏನು ಬೇಕಾಗಿಲ್ಲ. ಓಕೆನಾ, ಸೊ ಫ್ರೆಂಡ್ಸ್ ನಾನು ಬೋರ್ಡ್ ಅಂತ ಹೇಳಿದ್ನಲ್ವಾ, ಅದು PUC ಬೋರ್ಡ್ ಏನಿದೆ ಅಂತ ಹೇಳಿದರೆ ಕರ್ನಾಟಕ ಬೋರ್ಡ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಬೆಂಗಳೂರು. ಓಕೆನಾ, ಇದನ್ನು ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆನಾ, ಸೊ ಈಗ ಬೋರ್ಡ್ ಆಯಿತು, ರೋಲ್ ನಂಬರ್ ಆಯಿತು, ಪರ್ಸಂಟೇಜ್ ಆಯಿತು, CGPA ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಓಕೆ, ಅದಾದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಓಕೆನಾ, ಸೊ ನಿಮಗೆ ಈ ಥರ ಒಂದು ಮೆಸೇಜ್ ಬರುತ್ತೆ, ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ.
ಓಕೆ, ಇವಾಗ ನಾವು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇವಾಗ ನಾವು ಎಡಿಷ್ನಲ್ ಇನ್ಫಾರ್ಮೇಷನ್ ಫಿಲಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಡೂ ಯು ಪೊಸೆಸಸ್ OBC ಕ್ಯಾಟಗರಿ ಸರ್ಟಿಫಿಕೇಟ್? ನಿಮ್ಮ ಹತ್ರ OBC ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಇಟ್ಕೊಳ್ಳಿ. ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ನೀವು ESM ಡೆಲ್ಲಿಯಲ್ಲಿ ಬರ್ತಾ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ. ನೀವೇನಾದರೂ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಿ. ಓಕೆನಾ? ಈ ಥರ ಇಲ್ಲಿ ಎಸ್ಸು ನೋ ಏನು ಕಾಣಿಸ್ತಾ ಇದೆ ಅಲ್ವಾ, ನೀವು ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ಸೆಲೆಕ್ಷನ್ ಮಾಡ್ಕೊಂಬಿಟ್ಟು ಎಸ್ ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಬರುತ್ತೆ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಎಡಿಷ್ನಲ್ ಇನ್ಫಾರ್ಮೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2 ಅಂತ ಕೇಳ್ತಾ ಇದೆ. ಪ್ರಿಫರೆನ್ಸ್ 3 ಅಂದರೆ ನೀವು ಎಲ್ಲಿ ನೀವು ಎಕ್ಸಾಮ್ ಕೊಡಬೇಕಂತ ಇದ್ದೀರಾ ಅದನ್ನು ನೀವು ಎಕ್ಸಾಮ್ ಸೆಂಟರ್ ಇಲ್ಲಿ ನಾವು ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆನಾ? ಸೊ ಅದಾದಮೇಲೆ ಆರ್ ಯು ನ್ಯಾಷನಲ್, ಇಲ್ಲೇನು ನಿಮ್ಮ NCC ಸರ್ಟಿಫಿಕೇಟ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾ ಇದ್ದಾನೆ. ಓಕೆನಾ? ಸೊ ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಲಾಸ್ಟ್ಗೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ತುಂಬ ಇಂಪಾರ್ಟೆಂಟ್. ಓಕೆ, ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕೇಳ್ತಾ ಇದೆ. ಓಕೆನಾ? ಸೊ ಫ್ರೆಂಡ್ಸ್, ನಾವು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಂತ ಹೇಳಿದರೆ ನಾವು ಫೋಟೋ ಏನಿದೆ ಅಲ್ವಾ ಅದು ಲೈವ್ ಆಗಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಫೋಟೋ. ಓಕೆನಾ? ಅದಕ್ಕೋಸ್ಕರ ನಾವು ಏನು ಮಾಡಬೇಕಂತ ಹೇಳಿದರೆ ಇದು ಮೈ ಎಸ್ ಎಸ್ ಸಿ ಒಂದು ಆ್ಯಪ್ ಇದೆ. ಓಕೆನಾ? ಗೂಗಲ್ ಪ್ಲೇಸ್ಟೋರಲ್ಲಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವು. ಓಕೆ, ಇದು ಇನ್ಸ್ಟಾಲ್ ಮಾಡಿದ ಮೇಲೆ ಇನ್ನೊಂದು ಆಧಾರ್ ಫೇಸ್ RD ಅಂತ ಗೂಗಲ್ ಪ್ಲೇಯಲ್ಲಿ ಒಂದು ಆ್ಯಪ್ ಇದೆ. ಓಕೆನಾ? ಆಧಾರ್ ಕಾರ್ಡ್ದು ಇದು ನೀವು ಇನ್ಸ್ಟಾಲೇಷನ್ ಮಾಡ್ಕೊಳ್ಳಿ. ಓಕೆನಾ? ಇದರಲ್ಲಿ ನಾವು ಲೈವ್ ಫೋಟೋ ಸಿಗ್ನೇಚರ್ ಎಲ್ಲ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ? ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ನಾವೇನು ಈಗ ಡೆಸ್ಕ್ಟಾಪಲ್ಲಿ ಇದೀವಲ್ವಾ, ಈ ಥರ ನಮಗೆ ಎಲ್ಲ ನಾವೇನೇನು ಅಪ್ಲೋಡ್ ಮಾಡಿದ್ದೀವಿ ಎಲ್ಲ ಈ ಕಡೆ ಬರುತ್ತೆ ಡೀಟೇಲ್. ಓಕೆ, ಇವಾಗ ನಾವು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಸೊ ನಮ್ಮ ಎಲ್ಲ ಡೀಟೇಲ್ ಕರೆಕ್ಟಾಗಿದ್ದರೆ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಏನು ಕೇಳಿಸ್ತಾ ಇದಲ್ವಾ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಸೊ ಫ್ರೆಂಡ್ಸ್, ಇದು ಫೋಟೋ ಸಿಗ್ನೇಚರ್ ಸ್ವಲ್ಪ ನಿಮಗೆ ಏನೋ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ, ಅದನ್ನು ಯಾವ ಥರ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಡೀಟೇಲಾಗಿ ಹೇಳುತ್ತೇನೆ. ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫಾರ್ಮ್ ರಿಸೀವ್ಡ್ ಸಕ್ಸಸ್ಫುಲಿ, ಕಂಟೆಂಟ್ ವೆರಿಫಿಕೇಷನ್ ಪೆಂಡಿಂಗ್ ಅಂತ ಬರುತ್ತೆ. ಇದರ ಅರ್ಥ ಏನಂತ ಹೇಳಿದರೆ ನೀವು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ. ಓಕೆನಾ? ಇಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಹೋಗಿಬಿಟ್ಟು ನೀವು 100 ರೂಪೀಸ್ 200 ರೂಪೀಸ್ ಎಷ್ಟು ಪೇಮೆಂಟ್ ಇದೆ ಅದು ಪೇಮೆಂಟ್ ಮಾಡಿದರೆ ನಿಮಗೆ ಇದು ಕಂಟೆಂಟ್ ವೆರಿಫಿಕೇಷನ್ ಹೋಗಿಬಿಡುತ್ತೆ. ಆವಾಗ ನೀವು ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ? ಸೊ ಪ್ರಿಂಟ್ ತೆಗೆದ ಮೇಲೆ ನಿಮ್ಮದು ಪ್ರಿಂಟ್ ಈ ಥರ ಫಾರ್ಮು ಸಕ್ಸಸ್ಫುಲಿ ಬಂದುಬಿಡುತ್ತೆ. ಓಕೆ, ಸೊ ಫ್ರೆಂಡ್ಸ್, ಈ ಥರ ಮಾಡಿದರೆ ನಾವು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡ್ಬೋದು. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.